Hello guys. So welcome back to my YouTube ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ರೀಸೆಂಟ್ಲಿ ಆಗಿ 20,000 ರುಪೀಸ್ ಅಷ್ಟು ವಿಡ್ರಾ ಹಾಕಿದ್ದೆ. ನನ್ನ ಫಂಡಿಂಗ್ ಫಿಕ್ಸ್ ಇದು ಪೇ ಔಟ್ ಅನ್ನು. ಸೊ ನಾನು ಟೋಟಲ್ ಆಗಿ 10K ಈ ಅಕೌಂಟಲ್ಲಿ ನಾನು 2% ಅಷ್ಟು ಪ್ರಾಫಿಟ್ ಮಾಸ್ಟರ್ ಈ ಅಕೌಂಟಲ್ಲಿ ನಾನು ಗೈನ್ ಮಾಡಿದ್ದೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ಆ ಒಂದು ಪ್ರಾಫಿಟ್ ಅನ್ನು ನಾನು ಆ, ಯಾವ ರೀತಿ ನಾನು ವಿಡ್ರಾ ಮಾಡಿದೆ ಅಂಡ್ ದೆನ್ ನಂಗೆ ಆ ಒಂದು ಪ್ರಾಫಿಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಸ್ಪ್ಲಿಟ್ ಆಗಿ ನಂಗೆ ಎಷ್ಟು ಡಾಲರ್ಸ್ ಅಷ್ಟು ಅಮೌಂಟ್ ನಂಗೆ ಸಿಕ್ಕಿತು. ಅದಾದ್ಮೇಲೆ ಆ, ನಾನು ಯಾವ ವ್ಯಾಲೆಟ್ ಅಲ್ಲಿ ಆ ಒಂದು ಅಮೌಂಟ್ ಅನ್ನು ವಿಡ್ರಾ ಮಾಡಿದೆ ಅಂಡ್ ದೆನ್ ಫೋರ್ತ್ ಒನ್ ನಿಜವೂ ನಿಜವಾಗಿ ಸಹ ನಂಗೆ ನನ್ನ ವಾಲೆಟ್ಗೆ ಪ್ರಾಪರ್ ಆಗಿ ಪೇ ಔಟ್ ರೀಚ್ ಆಯ್ತಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ A to Z ಈ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಸೊ ಗೈಸ್, ನೀವು ಎಲ್ಲಾದರೂ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ನೀವು ಮಾಡಿದ್ರೆ ಗೈಸ್ ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್, ಬಿಕಾಸ್ ಫ್ಯೂಚರಲ್ಲಿ ಈ ಒಂದು ಚಾನಲ್ನಲ್ಲಿ ಕ್ರೇಜಿ ಕಂಟೆಂಟ್ಸ್ ಎಲ್ಲ ಬರ್ತದೆ. ಸೊ ಗೈಸ್ ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಕ್ವಶನ್ಸ್ ವಿಚ್ ಆರ್ in your mind right now is that how much payout I got. ಸೊ ನನಗೆ ಟೋಟಲ್ ಆಗಿ 20,000 ಇದು ನಾನು ಪ್ರಾಫಿಟ್ 10K ಪ್ರಾಪರ್ ಅಕೌಂಟಲ್ಲಿ ಮಾಡಿದ್ದೆ. ನನಗೆ ಆ ಒಂದು 20,000 ರುಪೀಸ್ ಅಂದರೆ $200 ಅಲ್ಲಿ ನನಗೆ 80% ಅಷ್ಟು ಪ್ರಾಫಿಟ್ ಸ್ಪ್ಲಿಟ್ ಆಯಿತು. ಅಂದರೆ ಫಂಡಿಂಗ್ ಫಿಕ್ಸ್ ಅವ್ರದ್ದೊಂದು ಬೈ ಬೈ ವೀಕ್ಲಿ ಪೇಔಟ್ ಮೆಥಡ್ ಅಂತ ಉಂಟು. ನಾನು ಆ ಒಂದು ಮೆಥಡನ್ನು ನಾನು ನಾನು ಮಾಡಿದ್ದೆ. ಆ್ಯಂಡ್ ನನಗೆ ಆ ಒಂದು ಬೈ ವೀಕ್ಲಿ ಪೇಔಟ್ ಮೆಥಡಲ್ಲಿ ಲೈಕ್ 80% ಅಷ್ಟು ಪ್ರಾಫಿಟ್ ಸ್ಪ್ಲಿಟ್ ನಮಗೆ ಅಂದರೆ ಅದು ಯಾರ ಅಕೌಂಟ್ ಅವರಿಗೆ ಆ ಒಂದು ಪ್ರಾಫಿಟ್ ಸ್ಪ್ಲಿಟ್ ಸಿಗ್ತದೆ. ಆ್ಯಂಡ್ ದೆನ್ 20% ಅಷ್ಟು ಪ್ರಾಫಿಟ್ ಸ್ಪ್ಲಿಟ್ ಆ ಒಂದು ಕಂಪನಿ ಅಂದರೆ ನಾನು ತಗೊಂಡ ಕಂಪನಿ ಫಂಡಿಂಗ್ ಟಿಪ್ಸ್. ಸೊ ಆ ಒಂದು ಕಂಪನಿಗೆ ಆ ಒಂದು ಉಳಿದ 20% ಅಷ್ಟು ಪ್ರಾಫಿಟ್ ಫಂಡಿಂಗ್ ಟಿಪ್ಸ್ ಅವರು ತಗೊಳ್ತಾರೆ. ಆ್ಯಂಡ್ ನನಗೆ ಅದರಲ್ಲಿ ರಿಮೈನಿಂಗ್ ಆದ 80% ಅಷ್ಟು ಪ್ರಾಫಿಟ್ ಸ್ಪ್ಲಿಟ್ ನನಗೆ ಸಿಗ್ತದೆ. ಆ್ಯಂಡ್ ನನಗೆ ಟೋಟಲ್ ಆಗಿ ಲೈಕ್ 20,000 ರುಪೀಸ್ ಅಂದರೆ $200. ಅದರಿಂದ ನನಗೆ 80% ಅಷ್ಟು ಪ್ರಾಫಿಟ್ ನನಗೆ ಸಿಗ್ತದೆ. ಅಂದರೆ ಅದರಿಂದ 20ಅಲ್ಲಿ ನನಗೆ ಆಲ್ಮೋಸ್ಟ್ ಆಗಿ 15,000 ಅಷ್ಟು ನಾನು ಪೇಮೆಂಟ್ ನನಗೆ ಸಿಗ್ತದೆ. ಅದಾದಮೇಲೆ ಸೊ ನನಗೆ ಈಗ ಫಸ್ಟು ಕ್ವಶನ್ ಈಗ ನಿಮಗೆ ಕ್ಲಿಯರ್ ಆಯಿತು ಏನಂದರೆ ನನಗೆ ಎಷ್ಟು ಪ್ರಾಫಿಟ್ ನನಗೆ ಸಿಕ್ಕಿತ್ತು. ಸೊ ನನಗೆ ಟೋಟಲ್ ಆಗಿ 80% ಪ್ರಾಫಿಟ್ ಸ್ಪ್ಲಿಟ್ ಮೆಥಡಿಂದ ನನಗೆ 15,000 ಅಷ್ಟು ಪ್ರಾಫಿಟ್ ನನಗೆ ಸಿಗ್ತದೆ. ಸೊ ನೌ ಆನ್ಸರಿಂಗ್ ಟು ಯುವರ್ ಸೆಕೆಂಡ್ ಕ್ವಶನ್, ದ್ಯಾಟ್ ಈಸ್ ನಾನು ಯಾವ ವಾಲೆಟಿಗೆ ನನ್ನ ಪೇಔಟನ್ನು ತಗೊಂಡೆ. ಸೊ ನಾನು ಯೂಸ್ ಮಾಡಿದ ವಾಲೆಟ್ ಟ್ರಸ್ಟ್ ವಾಲೆಟ್. ಸೊ ನಾನು ಟ್ರಸ್ಟ್ ವಾಲೆಟನ್ನು ಯೂಸ್ ಮಾಡಿದೆ ಟು ರಿಸೀವ್ ಮೈ ಪೇಔಟ್. ಸೊ ನಾನು ನಿಮಗೆ ಸಹ ಸಜೆಸ್ಟ್ ಮಾಡ್ತೇನೆ, ನೀವು ಸಹ ಟ್ರಸ್ಟ್ ವಾಲೆಟನ್ನು ಯೂಸ್
ಮಾಡ್ಬೋದು. ಆ್ಯಂಡ್ ಟ್ರಸ್ಟು ವಾಲೆಟ್ ಒಂದು ಸೇಫ್ ಕ್ರಿಪ್ಟೋ ವಾಲೆಟಿಂದ ವಾಲೆಟ್. ಸೊ ನೀವು ಸಹ ಯಾವುದೇ ಆ, ಭಯ ಇಲ್ಲದೆ ಟ್ರಸ್ಟ್ ವಾಲೆಟನ್ನು ನೀವು ಸಹ ಯೂಸ್ ಮಾಡ್ಬೋದು. ಮಾತ್ರ ಲೈಕ್ ಪಾಸ್ವರ್ಡನ್ನು ಸೇಫ್ ಆಗಿ ಇಟ್ಕೊಳ್ಳಿ. ಲೈಕ್ ಅದರಲ್ಲಿ ಟ್ರಸ್ಟ್ ವಾಲೆಟಲ್ಲಿ ನೀವು ನ್ಯೂ ಯೂಸರ್ಸ್ ರಿಜಿಸ್ಟ್ರೇಷನ್ ಮಾಡುವ ಹೊತ್ತಲ್ಲಿ ನೀವು ನಿಮ್ಮ ಯಾವುದೇ ಡೀಟೇಲ್ಸ್ ಅನ್ನು ನೀವು ಕೊಡ್ಲಿಕ್ಕಿಲ್ಲ. ಆ ಒಂದು ಟ್ರಸ್ಟ್ ವಾಲೆಟ್ ಜಸ್ಟ್ ಕೀ ಫ್ರೇಸಸ್ ಇಂದ ಲಾಕ್ ಮತ್ತೆ ಅನ್ಲಾಕ್ ಆಗ್ತದೆ. ಸೊ ನಿಮಗೆ ಸಿಕ್ಕಿದ ಟ್ರಸ್ಟ್ ವಾಲೆಟ್ ಇದು ಕೀ ಫ್ರೇಸಸ್ ಅನ್ನು ನೀವು ದಯವಿಟ್ಟು ತುಂಬಾ ಜಾಗೃತಿಯಾಗಿ ಇಟ್ಕೊಳ್ಳಿ. ಅದನ್ನು ಯಾವುದೇ ರೀತಿಯಲ್ಲಿ ಕೂಡ ಬಿಸಾಡ್ಬೇಡಿ ನೀವು. ಅಂದ್ರೆ ಅದಾದ ನಂತರ ನೀವು ನಿಮ್ಮ ಒಂದು ಸೇಫ್ ಪ್ಲೇಸಸ್ ಅಲ್ಲಿ ಆ ಒಂದು ಕೀ ಫ್ರೇಸಸ್ ಅನ್ನು ನೀವು ಇಟ್ಕೊಳ್ಬೇಕಾಗ್ತದೆ. ಸೊ ನಾನು ಈಗ ಸೆಕೆಂಡ್ ಕ್ವಶನ್ಗೆ ನಾನು ಆನ್ಸರ್ ಮಾಡಿದೆ. ಆ್ಯಂಡ್ ಈಗ ನಾನು ಥರ್ಡ್ ಕ್ವಶನ್ಗೆ ಹೋಗ್ತೇನೆ. ಅದು ಏನಂದ್ರೆ ಲೈಕ್ ಪ್ರಾಫರ್ಮಿಂದ ಪೇಔಟ್ ಸಿಕ್ಕುದು ನಿಧಾನ. ಸೊ ಗೈಸ್, ನಿಮಗೆ ನೀವು ಪ್ರಾಪರ್ ವೇ ಅಲ್ಲಿ ಪ್ರಾಫರ್ಮಿದು ಫಂಡಿಂಗ್ ಈ ಅಕೌಂಟನ್ನು ಪಾಸ್ ಮಾಡಿ ಫೇಸ್ 1 ಆ್ಯಂಡ್ ಫೇಸ್ 2 ಅನ್ನು ನೀವು ಕ್ಲಿಯರ್ ಮಾಡಿದರೆ ನೀವು ಮಾಸ್ಟರ್ ಅಕೌಂಟಲ್ಲಿ ಕೂಡ ಪ್ರಾಪರ್ ವೇ ಅಲ್ಲಿ ನೀವು ಟ್ರೇಡಿಂಗ್ ಮಾಡಿ ಪೇಔಟ್ ಅನ್ನು ಲಾಕ್ ಮಾಡಿ ಪೇಔಟ್ ರಿಕ್ವೆಸ್ಟ್ ನೀವು ಮಾಡಿದರೆ ಡೆಫಿನೆಟ್ಲಿ ಆಗಿ ನಿಮಗೆ ಪೇಔಟ್ ಸಿಗ್ತದೆ. ಮಾತ್ರ ಪ್ರಾಫರ್ಮ್ ಚೂಸ್ ಮಾಡುವ ಹೊತ್ತಿಗೆ ತುಂಬಾ ಕೇರ್ಫುಲ್ ಆಗಿ ಮಾಡಿ. ಬಿಕಾಸ್ ಪ್ರಾಫರ್ಮ್ ಅಲ್ಲಿ ಕೂಡ ತುಂಬಾ ಕಂಪನೀಸ್ ಫ್ರಾಡ್ ಇರ್ತದೆ, ತುಂಬಾ ಕಂಪನೀಸ್ ಜೆನ್ಯೂನ್ ಇರ್ತದೆ. ಸೊ ನಾನು ನಿಮಗೆ ಸ್ಟ್ರಾಂಗ್ಲಿ ಆಗಿ ಸಜೆಸ್ಟ್ ಮಾಡ್ತೇನೆ, ನೀವು ಟ್ರಸ್ಟೆಡ್ ಪ್ರಾಫರ್ಮ್ ಕಂಪನಿ ಲೈಕ್ ಫಂಡಿಂಗ್ ಪಿಪ್ಸ್ ಅನ್ನು ನೀವು ಟ್ರಸ್ಟ್ ಮಾಡ್ಬೋದು. ಆ್ಯಂಡ್ ದೆನ್ ಸೆಕೆಂಡ್ಲಿ ಆಗಿ ನನ್ನ ಪ್ರಕಾರ ಫೈವರ್ಸ್ ಅನ್ನು ಕೂಡ ನೀವು ಟ್ರಸ್ಟ್ ಮಾಡ್ಬೋದು. ಬಿಕಾಸ್ ಫಂಡಿಂಗ್ ಪಿಪ್ಸ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ನಿಮಗೆ ಅವರು ಪೇಔಟ್ ಅನ್ನು ಕೊಡ್ತಾರೆ. ಆ್ಯಂಡ್ ಫೈವರ್ಸ್ ಕೂಡ 2015 ಇಂದ ಈ ಒಂದು ಪ್ರಾಪರ್ ಇಂಡಸ್ಟ್ರಿಯಲ್ಲಿ ಇದೆ. ಆ್ಯಂಡ್ ಥರ್ಡ್ಲಿ ಆಗಿ ನಾನು ಸಜೆಸ್ಟ್ ಮಾಡುವ ಪ್ರಾಪರ್ ಯಾವುದೆಂದರೆ ಪಿಪ್ಸ್ಟೋನ್ ಕ್ಯಾಪಿಟಲ್ ನಾನು ಸಜೆಸ್ಟ್ ಮಾಡ್ತೇನೆ. ಸೊ ಫಸ್ಟ್ ಒನ್ ಈಸ್ ನೀವು ಫಂಡಿಂಗ್ ಪಿಪ್ಸಿಂದ ಫಂಡಿಂಗ್ ಈ ಅಕೌಂಟನ್ನು ನೀವು ತಗೊಳ್ಬೋದು. ಆ್ಯಂಡ್ ಸೆಕೆಂಡ್ಲಿ ಆಗಿ ನೀವು ಫೈವರ್ಸ್ ಪ್ರಾಫರ್ ಮೇಲೆ ಕೂಡ ನೀವು ಆರಾಮವಾಗಿ ಫಂಡಿಂಗ್ ಈ ಅಕೌಂಟನ್ನು ನೀವು ತಗೊಳ್ಬೋದು. ಆ್ಯಂಡ್ ದೆನ್ ನೀವು ಥರ್ಡ್ಲಿ ಆಗಿ ನೀವು ಪಿಪ್ಸ್ಟೋನ್ ಕ್ಯಾಪಿಟಲ್ ಅವರಿಂದ ಕೂಡ ನೀವು ಫಂಡಿಂಗ್ ಅಕೌಂಟನ್ನು ತಗೊಳ್ಬೋದು. ಸೊ ಇದು 3 ನನ್ನದು ಲೈಕ್ ಸಜೆಸ್ಟೆಡ್ ಪ್ರಾಫರ್ಮ್ ಪ್ಲಾಟ್ಫಾರ್ಮ್. ಸೊ ನೀವು ಈ ಒಂದು ಪ್ರಾಫರ್ಮ್ ಇಂದ ನೀವು ನಿಮ್ಮ ಫಂಡಿಂಗ್ ಅಕೌಂಟ್ ಅನ್ನು ಆರಾಮವಾಗಿ ನೀವು ತಗೊಳ್ಬೋದು. ಸೊ ಗೈಸ್, ಮತ್ತೆ ಫೋರ್ತ್ ಕ್ವಶನ್ ಲೈಕ್ ನಂಗೆ ಕರೆಂಟ್ಲಿ ಆಗಿ ಬರ್ತಿಲ್ಲ. ಮತ್ತೆ ಸೊ ನಂಗೆ ಮತ್ತೊಂದು ಪಾಯಿಂಟ್ ಈಗ ಹೇಳ್ತೇನೆ ನಾನು. ಈಗ ಏನಂದರೆ ನೀವು ಯಾವಾಗ ನೀವು ಪ್ರಾಫರ್ಮ್ ಪೇಔಟ್ ಅನ್ನು ಟ್ರಸ್ಟ್ ವಾಲೆಟಿಗೆ ವಿಡ್ರಾ ಮಾಡ್ತೀರಿ, ಆ ಒಂದು ಟೈಮಲ್ಲಿ ನಿಮಗೆ ಲೈಕ್ 5% ಟು 10% ಅಷ್ಟು ನಿಮಗೆ ಟ್ರಾನ್ಸಾಕ್ಷನ್ ಫೀಸ್ ನಿಮಗೆ ಆ ಒಂದು ಸ್ಪೆಸಿಫಿಕ್ ವಾಲೆಟ್ ಅವರು ಚಾರ್ಜ್ ಮಾಡ್ತಾರೆ. ಈಗ ನಾನು ವಿಡ್ರಾ ಮಾಡಿದ ವಾಲೆಟ್ ಅಂದ್ರೆ ಟ್ರಸ್ಟ್ ವಾಲೆಟ್. ಸೊ ನಂಗೆ ಟ್ರಸ್ಟ್ ವಾಲೆಟ್ ಅವರು ಲೈಕ್ 5% ಟು 6% ಅಷ್ಟು ನಂಗೆ ಟ್ರಾನ್ಸಾಕ್ಷನ್ ಫೀಸ್ ಹಾಕಿದ್ರು. ಸೊ ಗೈಸ್, ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬೇಸಿಕ್ ಕ್ವಶನ್ ಅನ್ನು ಕೂಡ ನಾನು ಕ್ಲಿಯರ್ ಮಾಡಿದೆ. ಆ್ಯಂಡ್ ದೆನ್ ನಾನು ಲೈಕ್ 20,000 ರುಪೀಸಿದು ಪೇಔಟ್ ಅನ್ನು ನಾನು ಯಾವ ವಾಲೆಟಿಗೆ ವಿಡ್ರಾ ಮಾಡಿದೆ ಅಂತ ಹೇಳಿ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೆ. ಆ್ಯಂಡ್ ಮತ್ತೆ ನಾನು ಯಾವ ನೀವು ವಾಲೆಟಿಗೆ ಕೂಡ ವಿಡ್ರಾ ಮಾಡ್ಬೋದು.
ಆ್ಯಂಡ್ ದೆನ್ ನೀವು ಆ, ಯಾವ್ಯಾವ ಪ್ರಾಫರ್ಮಲ್ಲಿ ನೀವು ಟ್ರೇಡ್ ಮಾಡ್ಬೋದಂತ ಮಾಡ್ಬೋದಂತ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ಡ್ ಆಗಿ ಹೇ- ಹೇಳಿದೆ. ಸೊ ಗೈಸ್, ಮತ್ತೆ ನಿಮಗೆ ಬೇರೆ ಏನಾದರೂ ನಿಮಗೆ ಡೌಟ್ ಇದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು. ಸೊ ನಾನು ಲೈಕ್ ಐ ವಿಲ್ ಟ್ರೈ ಟು ಗಿವ್ ರಿಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಗೈಸ್, ನೀವು ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಡೂ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಗೈಸ್, and we will meet in the next video guys. So guys, till then, take care and bye bye guys.